ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಒಂದು ನಗರಕ್ಕೆ ನಗರನೇ ಮುತ್ತಿಗೆ ಹಾಕಲ್ಪಟ್ಟಿದೆ. ಒಂದು ನಗರವನ್ನು ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ಒಳಗಡೆ ಬಹುದೊಡ್ಡ ಕಾರ್ಯಾಚರಣೆ, ಬಿಗ್ ನ್ಯೂಸ್ ಒಂದು ಬರ್ತಿದೆ. ಭಾರತ ಪಾಕಿಸ್ತಾನದ ನಡುವೆ ಏನಾಗುತ್ತೆ ಅಂತ ಇಡೀ ದೇಶದ ಜನ ಕಾಯ್ತಿರೋ ಹೊತ್ತಲ್ಲಿ ಬಹುದೊಡ್ಡ ಆಪರೇಷನ್ ಸುದ್ದಿಯೊಂದು ಈಗ ಪಾಕಿಸ್ತಾನದ ಒಳಗಡೆಯಿಂದ ಬರ್ತಿರೋದು. ಪಾಕಿಸ್ತಾನದ ಆರ್ಮಿ ಪ್ರಮುಖ ಅಧಿಕಾರಿಗಳು ಮತ್ತು ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳನ್ನು ಒತ್ತೆಯಾಳುಗಳನ್ನಾಗಿರಿಸಿಕೊಂಡಿರುವಂತಹ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ. ಎಲ್ಲ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನಕ್ಕೆ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಪಾಕಿಸ್ತಾನ ಕುಗ್ಗಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್, ಹೇಗೆ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಭಾರತ ನೇರವಾಗಿ ಗಡಿಯಲ್ಲಿ ಹೊಡೆಯೋದಂತೂ ಹೊಡೆಯುತ್ತೆ. ಗಡಿಯಿಂದ ನುಗ್ಗಿ ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ. ನೇರ ಯುದ್ಧಕ್ಕೆ ಭಾರತ ಹೆದರೋದಿಲ್ಲ. ಆದರೆ ನಾವು ಹೊಡೆಯುವಷ್ಟೊತ್ತಿಗೆ ಪಾಕಿಸ್ತಾನ ಹೆಂಗೆ ಬಳಲಿರಬೇಕು ಅಂದರೆ ನಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೂ ಅವ್ರಿಗೆ ಕಷ್ಟ ಆಗಬೇಕು. ಎಲ್ಲ ಬಗೆಯಿಂದ ಅಂತಹ ಪೆಟ್ಟುಗಳು ಬೀಳ್ತಾ ಇದ್ದಾವೆ. ಈಗ ನೋಡಿ, ಪಾಕಿಸ್ತಾನದ ಒಳಗಡೆ ಬಹುದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಪಾಕಿಸ್ತಾನದ ಒಂದು ದೊಡ್ಡ ನಗರವೇ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ವಶಕ್ಕೆ ಪಡ್ಕೊಂಡಿರೋದು. ಬಹಳಷ್ಟು ದಿನಗಳಿಂದ ಇರೋದೇ ಅಲ್ವಾ ಇದು. ಬಲೂಚಿಸ್ತಾನ ಪಾಕಿಸ್ತಾನದ ವಿರುದ್ಧ ಸಮರ ಸಾರ್ಕೊಂಡು ಬಂದಿದೆ. ಮೊನ್ನೆಯಷ್ಟೇ ಈ ಬಲೂಚಿಸ್ತಾನದ ಒಬ್ಬ ಪ್ರಮುಖ ಹೋರಾಟಗಾರ ಕರೆ ಕೊಟ್ಟ, ಇನ್ನು ಯುದ್ಧ ಶುರುವಾಗ್ತಾ ಇದೆ ಅಂತ. ರೈಟ್ ಟೈಮ್ಗೆ, ಅಂದರೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವ ಹೊತ್ತಿಗೆ ನಾವು ಅವ್ರ ಮೇಲೆ ಬಿದ್ದು ಬಿಟ್ರೆ ಪಾಕಿಸ್ತಾನ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಸ್ಪ್ಲಿಟ್ ಆಗಿ ಹೋಗುತ್ತೆ ಆ ಕಡೆ ಈ ಕಡೆ. ಸೊ ಇಬ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಆತನ ಸ್ಟೇಟ್ಮೆಂಟ್. ಇನ್ನೆಷ್ಟು ದಿನ ಕಾಯೋದು, ನಮ್ಮ ಮಕ್ಕಳನ್ನ ಸಾಯಿಸೋ ಪಾಕಿಸ್ತಾನದ ಜೊತೆ ನಾವು ಮಾತುಕತೆ ಕೂರಕ್ಕಾಗುತ್ತಾ ಅಂತ ಆತ ಯುದ್ಧವನ್ನ ಘೋಷಿಸಿದ. ಈಗ ಶುರುವಾಗೇ ಬಿಟ್ಟಿದೆ ಅದರ ಹೆಜ್ಜೆ, ಬಹುದೊಡ್ಡ ಹೆಜ್ಜೆ. ಪಾಕಿಸ್ತಾನದ ಮಂಗೂಚರ್ ಭಾಗವನ್ನು ವಶಪಡಿಸಿಕೊಂಡಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, BLA ಡೆತ್ ಸ್ಕ್ವಾಡ್. ಈಗ ಮಂಗೂಚರ್ ಒಂದು ದೊಡ್ಡ ನಗರವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಪಾಕಿಸ್ತಾನದಿಂದ ಆ ರೀತಿ ಸುತ್ತುವರಿಯಲ್ಪಟ್ಟಿದೆ. ಸೇನೆ ಮುತ್ತಿಗೆ ಹಾಕಿದ್ದಾರೆ. ಸೇನೆಯವರ ಮೇಲೆ ಮಿಲಿಟರಿ ಆಫೀಸರ್ಸ್ನೇ ಒತ್ತೆಯಾಳುಗಳನ್ನ ಇಟ್ಕೊಂಡು ಪಾಕಿಸ್ತಾನದ ಸೈನಿಕರನ್ನೇ ಸುತ್ತುವರೆದಿದೆ ಈ BLA ಡೆತ್ ಸ್ಕ್ವಾಡ್. ಸೊ ಪಾಕಿಸ್ತಾನದ ಮಿಲಿಟರಿಯನ್ನೇ ಕಂಗಾಲು ಮಾಡುವಷ್ಟು ಸಂಖ್ಯೆಯಲ್ಲಿ ನುಗ್ಗಿದ್ದಾರೆ BLA ಅವರು. ಹಾಗಾಗಿ ಈಗ ಹೈಯರ್ ಆಫೀಸರ್ಸ್ನೇ ಹೋಸ್ಟೇಜ್ ಮಾಡ್ಕೊಂಡಿರೋದು, ಅಲ್ಲಿ ಒತ್ತೆಯಾಳುಗಳನ್ನಾಗಿ ಇರಿಸ್ಕೊಂಡಿರೋದು. ಅಷ್ಟೇ ಅಲ್ಲ, ಸುಮಾರು ಜನ ರಾಜಕಾರಣಿಗಳನ್ನು ಕೂಡ ಒತ್ತೆಯಾಳುಗಳನ್ನು ಇರಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಇದ್ದಿದೆ ನಿರಂತರವಾಗಿ ಬ್ಲಾಸ್ಟ್ಗಳು ಇಂಥದ್ದೆಲ್ಲ ಆಗ್ತಾ ಇವೆ. ಈಗ ಪಹಲ್ಗಾಮ್ ದಾಳಿ ಆದ ಬಳಿಕ ಒಂದು ಬಿಗ್ ಬ್ಲಾಸ್ಟ್ ಆಯಿತು. 10 ಪಾಕಿಸ್ತಾನದ ಆರ್ಮಿಯವರು ಸೈನಿಕರು ಸತ್ತು ಹೋದ್ರು, ಅಲ್ಲೇ ಛಿದ್ರ ಆಗಿ ಬಿದ್ರು. ಅದಾದ್ಮೇಲೆ ಮೊನ್ನೆ ಮತ್ತೆರಡು ಬ್ಲಾಸ್ಟ್ಗಳಾದವು. 7 ಜನ ಪಾಕಿಸ್ತಾನದ ಯಾರ್ಯಾರೋ ಒಂದಿಷ್ಟು ಜನ ಸ್ಥಳೀಯರೆಲ್ಲ ಅಲ್ಲೇ ಛಿದ್ರ ಆಗಿ ಬಿದ್ದಿದ್ದು ನೋಡಿದ್ವಿ. IED ಬ್ಲಾಸ್ಟ್ ಆಯಿತು. ಮೊನ್ನೆ 2 ಮಕ್ಕಳು ಬ್ಲಾಸ್ಟ್ ಆದರು. ಪೊಲೀಸ್ ಚೌಕಿಯ ಬಳಿನೇ ಬ್ಲಾಸ್ಟ್ ನಡೀತು. ಇದೆಲ್ಲ ನಡೀತಾ ಇರುತ್ತೆ. ಒಂದು ಕಡೆಯಿಂದ ಅಫ್ಘಾನ್ ತಾಲಿಬಾನ್, ಮತ್ತೊಂದು ಕಡೆಯಿಂದ ಬಲೂಚಿಸ್ತಾನ್ ನಿರಂತರವಾಗಿ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡ್ತಿದೆ. ಈ ಟೈಮಲ್ಲಿ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ರಾಜತಾಂತ್ರಿಕ ಮಾತುಕತೆ ನಡೆಸ್ತಿರೋದು. ಅಫ್ಘಾನನ್ನ ತನ್ನ ಸೈಡಿಗೆ, ಅಂದರೆ ತಾಲಿಬಾನ್ ಸರ್ಕಾರವನ್ನು ತನ್ನ ಸೈಡಿಗೆ ತಗೊಂಡು ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸ್ಕೊಳ್ತಾ ಇದೆ. ಅಲ್ಲಿ ನಿರಂತರವಾಗಿ ಅಫ್ಘಾನ್ ದಾಳಿಗಳು ನಡೀತಿದ್ದಾವೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ. ಈ ಕಡೆ ಬಲೂಚಿಸ್ತಾನದ ಪ್ರತಿ ಆಕ್ಟಿವಿಟಿ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಪ್ರತಿ ಆಕ್ಟಿವಿಟಿ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಹೇಳ್ಕೊಂಡೇ ಬರ್ತಾ ಇದೆ. ಅದು ಅತಿ ದೊಡ್ಡ ಸದ್ದು ಮಾಡಿದಂತಹ ಟ್ರೈನ್ ಹೈಜಾಕ್ ಇರಬಹುದು. ಪುಲ್ವಾಮಾ ಮಾಡೆಲ್ ಅಲ್ಲಿ ನಮ್ಮ ಸೈನಿಕರು 40 CRPF ಯೋಧರೇನು ಬಲಿದಾನ ಆಯ್ತಲ್ವಾ, ಇಲ್ಲಿ ಅದೇ ಮಾಡೆಲ್ ಅಲ್ಲಿ ಸೇನಾ ವಾಹನಕ್ಕೆ ಈ ಏನದು ಆತ್ಮಾಹುತಿ ದಾಳಿಯನ್ನ ಮಾಡಿ ಅದೇ ಮಾಡೆಲಲ್ಲಿ, ದಿಟ್ಟೋ ಮಾಡೆಲಲ್ಲಿ ಪಾಕ್ ಸೈನಿಕರು 100 ಸಂಖ್ಯೆಯಲ್ಲಿ ಸತ್ರು ಬಲೂಚಿಸ್ತಾನ್ ಆರ್ಮಿಯಿಂದ, ಲಿಬರೇಷನ್ ಆರ್ಮಿಯಿಂದ. ಇಷ್ಟೆಲ್ಲ ಬೆಳವಣಿಗೆಗಳು ಕೆಲವು ದಿನಗಳಿಂದ ಆಗ್ತಾನೇ ಇದೆ ನಿರಂತರವಾಗಿ. ಈಗ ಮೊನ್ನೆ ಓಪನ್ ಆಗಿ ಯುದ್ಧ ಶುರು ಮಾಡಿ ಅಂತ ಕರೆ ಕೊಟ್ಟ ಮೇಲೆ ಈಗ ಒಂದು ನಗರವನ್ನೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಡೆತ್ ಸ್ಕ್ವಾಡ್ ವಶಕ್ಕೆ ತಗೊಂಡಿರೋದು. ಈಗ ಬಲೂಚ್ ಆರ್ಮಿ ಮತ್ತು ಪಾಕ್ ಆರ್ಮಿಯ ನಡುವೆ ಜೋರು ಕ್ಲಾಶಸ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಯುದ್ಧ ಶುರುವಾಗಿದೆ. ನೋಡಿ, ಅವರು ಈ ಕಡೆ ಗಮನ ಹರಿಸ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಹೊಡಿತಾರೆ ಅಂತ ಗೊತ್ತಾಗದೆ
ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. POKಯಲ್ಲಿ 100 ಕೋಟಿ ದಿಢೀರಂತ 100 ಕೋಟಿಯನ್ನು ರಿಲೀಸ್ ಮಾಡಿದ್ದಾರೆ ಫುಡ್ ಮತ್ತೆ ಮೆಡಿಸಿನ್ಗೆ ಅಂತ. ಕೆಲವೇ ಗಂಟೆಗಳಲ್ಲಿ ಭಾರತ ದಾಳಿ ಮಾಡುತ್ತೆ ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್, ಪಕ್ಕಾ ರಿಪೋರ್ಟ್ ಸಿಕ್ಕಿದೆಯಂತೆ ಪಾಕಿಸ್ತಾನಕ್ಕೆ. ಸೊ POKಯಲ್ಲಿ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಔಷಧಿಯನ್ನು ಸಂಗ್ರಹಿಸಿಡೋದಕ್ಕೆ 100 ಕೋಟಿ ತುರ್ತಾಗಿ ರಿಲೀಸ್ ಮಾಡ್ಕೊಂಡಿದೆ ಪಾಕಿಸ್ತಾನ. ಅಲ್ಲಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ, ಬಂಕರ್ಗಳಿಗೆ ಸಾಗಿಸ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ಬಲೂಚಿಸ್ತಾನ ಹೊಡೆದಿದೆ. ಅದು ಭಾರತದ ಕೃತ್ಯನೇ ಅಂತ ಸಹಜವಾಗಿ ಪಾಕಿಸ್ತಾನ ಹೇಳುತ್ತೆ. ಹೊರಗಡೆಯಿಂದ ಹೊಡಿತಾರ, ಒಳಗಡೆಯಿಂದ ಹೊಡಿತಾರ, ಒಟ್ಟಿನಲ್ಲಿ ಹೊಡಿಬೇಕು. ಒಂದು ನಗರ ಈಗ ಬಲೂಚರ ವಶವಾಗಿರೋದು ಇಂಥದ್ದೊಂದು ಬಿಗ್ ಡೆವಲಪ್ಮೆಂಟ್. ಆ ಮ್ಯಾಪಲ್ಲೂ ಕೂಡ ಯಾವ ಭಾಗವನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ಪಾಕಿಸ್ತಾನ ಈಗ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲ ಕಡೆ ಕಂಗಾಲಾಗಿ ಹೋಗಿದೆ. ಇದು ಕರಾಚಿ ಕ್ವೆಟಾ ಹೈವೇ ಅಕ್ಕಪಕ್ಕದಲ್ಲಿ ಬರುವಂತಹ ಒಂದು ನಗರ. ಈ ನಗರವನ್ನ ಬಲೂಚ್ ಆರ್ಮಿ ಈಗ ವಶಪಡಿಸ್ಕೊಂಡಿರೋದು ಪಾಕಿಸ್ತಾನವನ್ನ ಕಂಗಾಲು ಮಾಡ್ತಿರುವಂತಹ ಬಿಗ್ ಡೆವಲಪ್ಮೆಂಟ್. ಇತ್ತ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅನ್ಯೂಶುವಲ್ ಟ್ರಯಲ್ ಅನ್ನ ನಡೆಸ್ತಾ ಇದೆ ನಮ್ಮ ವಾಯುಸೇನೆ. ಗಂಗಾ ಎಕ್ಸ್ಪ್ರೆಸ್ ವೇಯಲ್ಲಿ ಬಂದು ಇಳಿದುವಲ್ಲ ನಮ್ಮ ಯುದ್ಧ ವಿಮಾನಗಳೆಲ್ಲ. ರಾತ್ರಿಯ ಹೊತ್ತು ತಾಲೀಮ್ ನಡೆಸಿದೆ, ಹಗಲಿನ ಹೊತ್ತು ನಡೀತಾ ಇತ್ತು ಇಷ್ಟು ದಿನ. ಈಗ ರಾತ್ರಿಯ ಹೊತ್ತು ನಿರಂತರವಾದ ಅನ್ಯೂಶುವಲ್ ಟ್ರಯಲ್ಗಳನ್ನು, ಅಂತಹ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಿರೋದು. ಅಂದರೆ ಕೆಲವೇ ಸೆಕೆಂಡ್ಗಳಲ್ಲಿ ಲ್ಯಾಂಡ್ ಆ್ಯಂಡ್ ಗೋ, ಅಷ್ಟು ಬೇಗ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗುವಂತಹ ಚಟುವಟಿಕೆ ಇರಬಹುದು, ಹೈವೇ ಲ್ಯಾಂಡಿಂಗ್, ಹಲವಾರು ಟೆಕ್ನಿಕ್ಸ್ ಇರಬಹುದು. ಇದನ್ನೆಲ್ಲ ರಾತ್ರಿಯ ಹೊತ್ತು ಪ್ರಾಕ್ಟೀಸ್ ಮಾಡಿರೋದು. ಮತ್ತೊಂದು ಕಡೆಗೆ ಭಾರತದ ರಕ್ಷಣಾ ಸಚಿವರ ರಷ್ಯಾ ಪ್ರವಾಸ ದಿಢೀರಂತ ರದ್ದಾಗಿದೆ. ನರೇಂದ್ರ ಮೋದಿ ಅವರು ವಿಕ್ಟರಿ ಡೇಗೆ ಹೋಗಬೇಕಿತ್ತು, ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ರು. ಇಲ್ಲಿ ಎಮರ್ಜೆನ್ಸಿ ಇರೋದ್ರಿಂದಾಗಿ ರಷ್ಯಾಗೆ ರಕ್ಷಣಾ ಸಚಿವರನ್ನ ಕಳಿಸ್ಕೊಡ್ತೀವಿ ಅಂತ ಭಾರತ ಹೇಳ್ತು. ಮೋದಿ ಬರೋದಕ್ಕಾಗಲ್ಲ ಅಂತ. ರಕ್ಷಣಾ ಸಚಿವರು ಹೋಗೋದು ಫಿಕ್ಸ್ ಆಗಿತ್ತು, ಆ ಬಗ್ಗೆ ಕ್ಲಿಯರ್ ಮೆಸೇಜ್ ಕೂಡ ಕೊಟ್ಟಿದ್ದಾಗಿತ್ತು. ಆದರೆ ರಕ್ಷಣಾ ಸಚಿವರು ಈಗ ತಮ್ಮ ಪ್ರವಾಸವನ್ನು ದಿಢೀರಂತ ರದ್ದು ಮಾಡಿದ್ದಾರೆ. ಯಾಕಂದರೆ ಇಲ್ಲಾಗ್ತಿರುವಂತಹ ಮಹತ್ವದ ಬೆಳವಣಿಗೆಯಿಂದಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತಿರೋದ್ರಿಂದಾಗಿ ಈಗ ಸದ್ಯ ಕ್ಯಾನ್ಸಲ್ ಆಗಿದೆ ರಕ್ಷಣಾ ಸಚಿವರ ರಷ್ಯಾ ಪ್ರವಾಸ. ನೋಡಿ, ಗಂಗಾ ಎಕ್ಸ್ಪ್ರೆಸ್ ವೇಯಲ್ಲಿ ಭಾರತೀಯ ವಾಯುಪಡೆ ಯಾವ ರೀತಿ ಟೇಕ್ ಆಫ್ ಲ್ಯಾಂಡಿಂಗ್ ನಡೆಸಿವೆ ಅಂದರೆ, ಅರಬ್ಬಿ ಸಮುದ್ರದ ತೀರದಲ್ಲಿ ಭಾರತೀಯ ನೌಕಾಪಡೆಗಳು ಯಾವ ರೀತಿ ಭರ್ಜರಿ ಸಮರಾಭ್ಯಾಸ ನಡೆಸಿದೆ ಅಂದರೆ, ಪಾಕಿಸ್ತಾನ ಇದನ್ನು ನೋಡಿ ಕಂಗಾಲಾಗಿ ಹೋಗಿ ಈಗ ಅರಬ್ ರಾಷ್ಟ್ರಗಳ ಮೊರೆ ಹೋಗಿದೆ, ಮುಸ್ಲಿಂ ರಾಷ್ಟ್ರಗಳ ಮೊರೆ ಹೋಗಿದೆ. ದಯವಿಟ್ಟು ಹೇಗಾದರೂ ಮಾಡಿ ಯುದ್ಧ ಮಾಡದಂತೆ ಭಾರತವನ್ನು ತಡೀರಿ ಅಂತ ಕೇಳ್ಕೊಳ್ತಾ ಇವೆ. ಇದ್ರ ನಡುವೆ ನೋಡಿ, ಇಡೀ ಜಗತ್ತಿಗೆ ಕೊಡೋಕೆ ಬೇಕಾಗಿರುವಂತಹ ಸ್ಫೋಟಕ ಸಾಕ್ಷಿಯನ್ನ NIA ಹೆಕ್ಕಿ ತೆಗೆದಿರೋದು. ಯಾರು ಮಾಡಿಸಿರೋದು ಇದನ್ನ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳನ್ನ ಹೊರಗೆ ತೆಗೆದಿದೆ NIA. ISI ಮತ್ತು LET ಸೇರ್ಕೊಂಡು ಹೆಂಗೆ ಪ್ಲಾನ್ ಮಾಡಿದೆ ಅನ್ನೋದನ್ನ ಇಂಚಿಂಚಾಗಿ ಈಗ ಸಾಕ್ಷಿ ಕಲೆ ಹಾಕಿರೋದು. 3D ಮ್ಯಾಪಿಂಗ್ ಸಹ ಆಗಿದೆ. ಕಣಿವೆ ಸುತ್ತಮುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರಗೆ ತೆಗೆದಿದ್ದಾರೆ. ಒಟ್ಟು 2800ಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆಗೆ ಒಳಪಡಿಸಿದ್ದು 150 ಮಂದಿಯನ್ನ ಈಗ NIA ಅರೆಸ್ಟ್ ಮಾಡಿದೆ. ಲಷ್ಕರ್ ಪ್ರಧಾನ ಕಚೇರಿಯಲ್ಲಿಯೇ ಈ ಯೋಜನೆಯನ್ನು ರೂಪಿಸಲಾಗಿದೆ ಪಾಕಿಸ್ತಾನದಲ್ಲಿ ಅನ್ನುವುದಕ್ಕೀಗ ಸ್ಫೋಟಕ ಸಾಕ್ಷಿಯನ್ನ NIA ಈ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರ ಹಾಕಿರೋದು. ಈ ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರು ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿ ಭಾಯ್ ಅಲಿಯಾಸ್ ತಲಹಾ ಭಾಯ್ ಅಂತ ಈಗ ಗುರುತಿಸಲಾಗಿದೆ. ಹಾಗೆ ಇವರಿಬ್ರು ಪಾಕಿಸ್ತಾನ ಪ್ರಜೆಗಳು, ಪಾಕಿಸ್ತಾನದವರು ಇವರು ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳನ್ನೂ ಕೂಡ ಇಟ್ಟಿದೆ NIA. ವಿಚಾರಣೆಯಲ್ಲಿ ಇಬ್ರು ಪಾಕಿಸ್ತಾನದ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದದ್ದು ಕೂಡ ಬಟಾ ಬಯಲಾಗಿದೆ. ಸೊ ಟೈಮಿಂಗು, ಮಾಸ್ಟರ್ ಪ್ಲಾನು, ಯಾವ ರೀತಿ ಪಹಲ್ಗಾಮ್ ದಾಳಿಗೆ ಸಿದ್ಧವಾಗಿತ್ತು ಪಾಕಿಸ್ತಾನದ ಒಳಗೆ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಸಾಕ್ಷಿಗಳನ್ನು NIA ಈಗ ಜಗತ್ತಿನ ಮುಂದೆ ಇಡ್ತಾ ಇರೋದು. ಹಾಗಾಗಿ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನವನ್ನು ಖಂಡಿಸಲೇಬೇಕು. ಅದು ಗ್ರೇ ಲಿಸ್ಟ್ಗೂ ಬ್ಲ್ಯಾಕ್ ಲಿಸ್ಟ್ಗೂ ಕೂಡ ಹೋದರೂ ಅಚ್ಚರಿ ಇಲ್ಲ. ಅಷ್ಟು ಮಹತ್ವದ ಸಾಕ್ಷಿಗಳನ್ನು ಈಗ NIA ಹೊರಗಡೆ ತೆಗೆದಿರೋದ್ರಿಂದ ಈಗ ಪಾಕಿಸ್ತಾನಕ್ಕೆ ಎದುರಾಗಿರೋದು ಅಸಲಿ ಟೆನ್ಷನ್. ಶುಕ್ರವಾರ ಯಾವ್ಯಾವ ಯುದ್ಧ ವಿಮಾನಗಳು ನೋಡಿ ಸಮರಾಭ್ಯಾಸ ನಡೆಸಿರೋದು: ಸುಖೋಯ್ 30, ರಫೇಲ್, ಮಿರಾಜು, MiG-29, ಜಾಗ್ವರ್, C-120J, ಸೂಪರ್ ಹರ್ಕ್ಯುಲಸ್, ಇನ್ನಿತರ ಸೇನಾ ವಾಹನಗಳು, ಸೇನಾ ವಿಮಾನಗಳು ಎಲ್ಲ ಕಾರ್ಯಾಚರಣೆ ಶುರುವಾಗ್ಬಿಟ್ಟಿದೆ. ರಾತ್ರಿಯ ಆಪರೇಷನ್ ಮತ್ತಷ್ಟು ನಿದ್ದೆಗೆಡಿಸಿರೋದು ಪಾಕಿಸ್ತಾನವನ್ನು. ಇವೆಲ್ಲವೂ ಕೂಡ ಭಾರತ ಯಾವ ರೀತಿ ಹೊಡಿಬಹುದು ಈ ಸಲ ಅನ್ನೋದರ ಸೂಚನೆ, ಸುಳಿವು. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ. ಬಟ್ ಪಾಕಿಸ್ತಾನ 3 ದೇಶಗಳಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಂಡಿದೆಯಂತೆ. ಪಾಕಿಸ್ತಾನ
ಹೆದರು ಹೋಗಿರೋದು ಅದಕ್ಕೆ POKಯ ಮೇಲೆ ದಾಳಿ ಮಾಡುತ್ತೆ ಭಾರತ, ಅದು ಕೆಲವು ಗಂಟೆಗಳಲ್ಲಿ ಅಂತ ಘೋಷಣೆ ಮಾಡಿದ್ದಾರಲ್ಲ, ಅಧಿಕೃತವಾಗಿ ಈ ಬಗ್ಗೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ನು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಹೊತ್ತಲ್ಲಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಒಂದು ನಗರವನ್ನೇ ವಶಪಡಿಸ್ಕೊಂಡಿರುವಂತಹ ಬಿಗ್ ಡೆವಲಪ್ಮೆಂಟ್. ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರೋದು ನೋಡಿ, ಎಲ್ಲೆಲ್ಲಿಂದ ಪೆಟ್ಟು ಪಾಕಿಸ್ತಾನಕ್ಕೆ ಅಂದರೆ, ಒಂದು ಎಕನಾಮಿಕಲಿ ಪಾಕಿಸ್ತಾನಕ್ಕೆ ಪೆಟ್ಟು, ಯಾಕಂದ್ರೆ ಗ್ರೇ ಲಿಸ್ಟ್ಗೆ ಸೇರಿಸೋದಿಕ್ಕೆ ಈ ಟೆರರ್ ಫಂಡಿಂಗ್ ವಾಚ್ ಡಾಗ್ ಮೊರೆ ಹೋಗಿದ್ದು ಗ್ರೇ ಲಿಸ್ಟ್ಗೆ ಅವರನ್ನು ಸೇರಿಸಿ ಎಲ್ಲಿಂದನೂ ಅವ್ರಿಗೆ ದುಡ್ಡು ಬರಬಾರ್ದು ಆ ರೀತಿ ಬ್ಲಾಕ್ ಮಾಡುವಂಥ ಬಿಗ್ ಸ್ಟೆಪ್ ಅನ್ನು ತಗೊಂಡಿದೆ ಭಾರತ. ರಫ್ತು ಗಡಿ ಬಂದು ಸಾವಿರ ಕೋಟಿ ನಷ್ಟವಾಗಿ ಶೇಕ್ ಆಗಿರೋ ಪಾಕಿಸ್ತಾನಕ್ಕೀಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೊಡ್ತಿರುವಂಥ ಅತಿ ದೊಡ್ಡ ಶಾಕ್ ಇದು. ಸೊ ಪಾಕಿಸ್ತಾನ ಈಗ ಬೇಡ್ಕೊಳ್ತಾ ಇದೆ, ಯುದ್ಧ ಮಾಡಬೇಡಿ, ನಿಲ್ಲಿಸ್ಬಿಡಿ ಯುದ್ಧವನ್ನ ಅಂತ ಅಮೆರಿಕ ಬೇರೆ ಬೇರೆ ಎಲ್ಲ ಅರಬ್ ರಾಷ್ಟ್ರಗಳ ಮೊರೆ ಹೋಗಿ ಗೋಗರಿತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.